25 ವರ್ಷಗಳ ರಸ್ತೆ ಕನಸು ಶಾಸಕರಿಂದ ನನಸು. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ರಾಮನಹಳ್ಳಿ ಗ್ರಾಮದ ನಾಗರಿಕರ 25 ವರ್ಷದ ಕನಸಾಗಿದ್ದ ಗ್ರಾಮದ ಕಡಲೆ ಮಠ ದೇವಾಲಯದಿಂದ ರಾಮನಹಳ್ಳಿವರೆಗೆ ರಸ್ತೆ ಸುಸಜ್ಜಿತವಾಗಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿ ರಸ್ತೆ ನಿರ್ಮಾಣಕ್ಕೆ ಕಾರಣಕರ್ತರಾದ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ರವರಿಗೆ ಧನ್ಯವಾದ ತಿಳಿಸಿದ್ದಾರೆ. ನಮ್ಮೂರಿಗೆ ರಸ್ತೆ ಆಗಬೇಕು ಅನ್ನೋ ಕನಸು ಸುಮಾರು 2 ದಶಕಗಳ ಕನಸು. ತುಂಬ ಅವ್ಯವಸ್ಥೆ ಇತ್ತು, ಅಲ್ಲಿ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಹೆಣ್ಮಕ್ಳಾಗಲಿ, ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಾಗಲಿ ಇಲ್ಲಿ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಅದು ಬಂದಂಥ ಇಂದಿನ MLAಗಳಾಗಲಿ, ಕೇಂದ್ರದವರಾಗಲಿ, ಯಾರೇ ಆಗಲಿ ಬಂದಾಗಿಲ್ಲಿ ರಸ್ತೆಗಳನ್ನು ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಏನಾದರೂ ಒಂದು ಸಬೂಬನ್ನು ಹೇಳಿ ಅಲ್ಲಿಂದ ತಪ್ಪಿಸ್ಕೊಳ್ತಾಯಿದ್ರು. ಆದರೆ ಇವರು ಶ್ರೀನಿವಾಸ್ ಅವರು ಅಧಿಕಾರಕ್ಕೆ ಬಂದಂಥ ಒಂದೇ ವರ್ಷದಲ್ಲಿ ನಮ್ಮೂರಿಗೆ ಉತ್ತಮವಾದಂಥ ರಸ್ತೆಯನ್ನು ಮಾಡಿದ್ದಾರೆ. ನಾವೆಲ್ಲರೂ ಸಹ ಇಲ್ಲಿ ಈ ವ್ಯಕ್ತಿಯನ್ನು ನಾವು ಪಕ್ಷಾತೀತವಾಗಿ ಬೆಂಬಲಿಸ್ತೀವಿ. ಮುಂದೆಯೂ ಸಹ ನಾವು ಇವರ ಕೆಲಸ ಕಾರ್ಯಗಳು ಮುಂದೆಯೂ ಸಹ ಹೀಗೆ ಮುಂದುವರಿಬೇಕು ಅಂತ ಹೇಳಿ ಆಸೆ ಪಡ್ತೀವಿ ಮತ್ತು ಧನ್ಯವಾದಗಳನ್ನು ತಿಳಿಸ್ತೀವಿ. ಎಸ್, ಸುಮಾರು 2 ದಶಕಗಳ ಕನಸು, ಗ್ರಾಮದ ಮುಖ್ಯ ರಸ್ತೆ. 25 ವರ್ಷಗಳ ಬವಣೆ ನೀಗಿದ್ದಕ್ಕೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಅಭಿವೃದ್ಧಿಗೆ ಮೆಚ್ಚುಗೆ ಮಹಾಪೂರವೇ ಸಾಕ್ಷಿಯಾಗಿದೆ. ಸೋಲೂರು ಪಟ್ಟಣದ ಕಡಲೆ ಮಠ ದೇವಾಲಯದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ರಾಮನಹಳ್ಳಿವರೆಗೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ತಮ್ಮ ಅನುದಾನದಲ್ಲಿ ಗುಣಮಟ್ಟದ ಕಾಮಗಾರಿ ನಿರ್ಮಾಣ ಮಾಡಿದ್ದು ಗ್ರಾಮದವರ ಬಹುದಿನದ ಬೇಡಿಕೆ ಈಡೇರಿದೆ ಎಂದು ನೆಲಮಂಗಲ ಶಾಸಕರ ಉತ್ತಮ ಕಾರ್ಯಕ್ಕೆ ಜನ ಮೆಚ್ಚಿ ಹಾರೈಸಿದ್ದಾರೆ. ಇಲ್ಲಿ ನಾನು 25 ವರ್ಷ ಆಯಿತು ಬಂದು, ರೋಡೇ ಇರಲಿಲ್ಲ. ಈಗ ಶ್ರೀನಿವಾಸ್ ಅವರು ರೋಡ್ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಅವರಿಗೆ. ನಾವು ಹಾಲಾಕಕ್ಕೂ ತುಂಬ ತೊಂದರೆ ಆಗ್ತಿತ್ತು. ಸ್ಕೂಲ್ ವ್ಯಾನ್ಗಳು ಬರ್ತಿರಲಿಲ್ಲ ಮಕ್ಳಿಗೋಸ್ಕರ, ಅದೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಶ್ರೀನಿವಾಸ್ ಅವ್ರಿಗೆ ಧನ್ಯವಾದಗಳು. ಇಲ್ಲ ಸರ್, ಆಂಬುಲೆನ್ಸ್ ಎಲ್ಲ ನಾವೇ ಓಡಾಡಕ್ಕೆ ತೊಂದರೆ ಆಗ್ತಿತ್ತು. ಆಂಬುಲೆನ್ಸ್ ಎಲ್ಲಿ ಬರುತ್ತೆ? ತುಂಬಾ ನೀರಿನ ತುಂಬಾ ನೀರು ನಿಂತ್ಕೊಂತಿತ್ತು ರೋಡಲ್ಲಿ. ಈಗ ಚೆನ್ನಾಗಿ ಮಾಡಿದ್ದಾರೆ ರೋಡು. ಇನ್ನು 25 ವರ್ಷನೇ ಆಗಲಿ 30 ವರ್ಷ ಆಗಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ರೋಡು. ತುಂಬ ಧನ್ಯವಾದಗಳು ಶ್ರೀನಿವಾಸ್ ಮೂರ್ತಿ ಅವರಿಗೆ. ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಾಂಕ್ರೀಟ್ ರೋಡೇ ಮಾಡಿದ್ದಾರೆ. 1 ಕಿಲೋಮೀಟರ್ ಸೋಲೂರಿಗೆ ನಾವು ಹಾಲಾಕಕ್ಕೆ ಆಗಲಿ, ಸ್ಕೂಲ್ಗೆ ಆಗಲಿ ಎಲ್ಲ ಕಡೆಯಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಶ್ರೀನಿವಾಸ್ ಮೂರ್ತಿ ಅವರು ಎಲ್ಲ ಬೇಕು. ಹೌದು, ಶ್ರೀನಿವಾಸ್ ಅವರು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಶ್ರೀಶಕ್ತಿ ಭವನ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೂ ನಮಗೆ ತುಂಬ ಖುಷಿಯಾಗಿದೆ. ಮುಂದೆ ಈ ದಿನಗಳಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ನಮಗೆ MLA ಶ್ರೀನಿವಾಸ್ ಅವರು ಕಾಂಕ್ರೀಟ್ ರೋಡ್ ಮಾಡಿಕೊಟ್ಟವ್ರೆ. ನಮಗೆ ಬಸ್ಸಿನ ಸೌಕರ್ಯಗಳು ಮೊದಲು ಬರ್ತಿರ್ಲಿಲ್ಲ. ಸ್ಕೂಲ್ ಹುಡುಗರಿಗೆ ಭಾಳ ತೊಂದರೆ ಆಗಿತ್ತು. ನಾವು ಹೈನುಗಾರಿಕೆರು, ಹಳ್ಳಿ ರೈತರುಗಳು ನಮ್ಗೆ ಹಾಲು ಹಾಕೋಕ್ಕೂ ಭಾರಿ ತೊಂದರೆ ಆಗಿತ್ತು ರೀ. ಈಗ ನಮಗೆ ರೋಡ್ ಆದಮೇಲೆ ಖುಷಿ ಪಡ್ತಾ ಇದ್ದೀವಿ ನಾವು, ನಮ್ಮ ಊರಿನ ಗ್ರಾಮಸ್ಥರುಗಳಿಗೆಲ್ಲ ಅವರಿಗೆ ಧನ್ಯವಾದಗಳು. ಎಷ್ಟು ಮನೆ ಗ್ರಾಮ? ನಮ್ಮ ಊರು 30 ಮನೆ ಗ್ರಾಮಗಳು. 30 ಮನೆ ಗ್ರಾಮ ಐತಿ. ಒಂದು ಜನಸಂಖ್ಯೆ ಎಷ್ಟಿದೆ? ಸುಮಾರು ಜನಸಂಖ್ಯೆ 120 ಜನ ರೀ. ಓಕೆ ಓಕೆ. ಏನ್ ಅನ್ಸುತ್ತೆ ಮೊದ್ಲಿಗೆ ರಸ್ತೆ? ಮೊದ್ಲು ಹೋಗಕ್ಕೆ ಆಗ್ತಿರ್ಲಿಲ್ರಿ. ಈಗ ಪರವಾಗಿಲ್ಲ, ಕಾಂಕ್ರೀಟ್ ರೋಡ್ ಆದ್ಮೇಲೆ ಚೆನ್ನಾಗಿ ಓದ್ತಾಯ್ತು. ತುಂಬಾ ಚೆನ್ನಾಗಿ ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಮೊದ್ಲು ಸ್ಕೂಲ್ ವ್ಯಾನ್ ಬರ್ತಾ ಇಲ್ಲ, ಈಗ ಬರ್ತಾ ಇದೆ. ನಮ್ಮ ಮಕ್ಕಳಿಗೆ ಅನುಕೂಲ ಆಯ್ತು. ಅನುಕೂಲ ಆಯ್ತು. ಎಲ್ಲಿಂದ ಎಲ್ಲಿಗೆ ರೋಡ್ ಮಾಡಿದ್ದಾರೆ? ಸೋಲೂರಿಂದ ರಾಮನಹಳ್ಳಿವರೆಗೂ ಮಾಡಿದ್ದಾರೆ. ಚೆನ್ನಾಗಿದೆ. ರೋಡ್ ಮಾಡಿಕೊಟ್ಟಿದ್ದವ್ರಿಗೆ ಎಲ್ರಿಗೂ ಧನ್ಯವಾದಗಳು. ರೋಡ್ ಎಲ್ಲ ಸಿಮೆಂಟ್ ರೋಡ್, ಕಾಂಕ್ರೀಟ್ ರೋಡ್ ಮಾಡವ್ರೆ. ಈಗೆಲ್ಲ ಓಡಾಡಕ್ಕೆ ಒಳ್ಳೆ ಅನುಕೂಲ ಮಾಡಿಕೊಟ್ರು. ಮೊದ್ಲು ಹೆಂಗಿತ್ತು ರೋಡು? ಮೊದ್ಲೆಲ್ಲ ಗುಂಡಿ ಗುದ್ರೆ ಆಯ್ತು ಸರ್. ಈಗ ಚೆನ್ನಾಗಿದೆ. ಈಗ ಚೆನ್ನಾಗಿದೆ.